ಸತತ ಮೂರನೇ ಬಾರಿಗೆ ಕಾಂಗ್ರೆಸ್ಸೇತರ ವ್ಯಕ್ತಿಯೊಬ್ಬರು ಇವತ್ತು ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಅದು ಬೇರಾರು ಅಲ್ಲ, ನರೇಂದ್ರ ಮೋದಿ. ಇವತ್ತು ಸಾಯಂಕಾಲ 7:15ಕ್ಕೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೀತಕ್ಕಂಥ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರಧಾನಿಯಾಗಿ ಇವತ್ತು ಮೋದಿಯವರ ಪ್ರಮಾಣ ವಚನ ಸಾಯಂಕಾಲ 7:15ಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪದಗ್ರಹಣಕ್ಕೂ ಮುನ್ನ ಇವತ್ತು ಬೆಳಿಗ್ಗೆನೇ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮೋದಿಯವರು ಮಹನೀಯರನ್ನು ಸ್ಮರಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಜ್ಘಾಟ್ಗೆ ತೆರಳಿ ಗಾಂಧಿ ಸ್ಮಾರಕಕ್ಕೆ ನಮಿಸಿದ್ದಾರೆ. ಹಾಗೆಯೇ ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿ ಸದೈವ್ ಅಟಲ್ ಅಲ್ಲಿಗೂ ಕೂಡ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ನಮನವನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿಯವರು. ಸಾಮಾನ್ಯವಾಗಿ ಇದು ನಮ್ಮಲ್ಲಿ ಬಂದಿರತಕ್ಕಂಥ ಪರಂಪರೆ. ಯಾರೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಮೊದಲಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಸ್ಮಾರಕಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಕೂಡ ಪದ್ಧತಿ. ಅದರ ಪ್ರಕಾರ ಇವತ್ತು ಬೆಳಿಗ್ಗೆನೇ ರಾಜ್ಘಾಟ್ಗೆ ತೆರಳಿ ಗಾಂಧಿ ಸ್ಮಾರಕಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ನರೇಂದ್ರ ಮೋದಿಯವರು. ಇದಾದ ಬಳಿಕ ಸದೈವ್ ಅಟಲ್ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮಾರಕ ಏನಿದೆ ಅಲ್ಲಿಗೂ ಕೂಡ ತೆರಳಿ ಅಲ್ಲಿ ಅವರ ಗುರುಗಳು, ರಾಜಕೀಯ ಗುರುಗಳು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೂ ಕೂಡ ಅವರ ಸ್ಮಾರಕಕ್ಕೂ ಕೂಡ ನಮನವನ್ನು ಸಲ್ಲಿಸಿದ್ದಾರೆ. ಇದೆಲ್ಲ ಮುಗಿದ ಬಳಿಕ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿದಂತಹ ವೀರ ಯೋಧರನ್ನು ಸ್ಮರಿಸುವಂತಹ ರಾಷ್ಟ್ರೀಯ ಯುದ್ಧ ಸ್ಮಾರಕ, ಆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಕೂಡ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಮನವನ್ನು ಸಲ್ಲಿಸಿದ್ದಾರೆ. ಇದು ಆರಂಭಿಕವಾಗಿ ಇವತ್ತು ಬೆಳಿಗ್ಗೆ ಕಂಡು ಬಂದಿರತಕ್ಕಂಥ ದೃಶ್ಯಾವಳಿಗಳು. ಇವತ್ತು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾರೆ ಇವತ್ತು ಮೋದಿಯವರು. ಯಾಕೆಂದರೆ ಮೈತ್ರಿ ಪಕ್ಷಗಳಲ್ಲಿ ಯಾರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು, ಎಷ್ಟು ಕೊಡಬೇಕು, ಇವೆಲ್ಲವೂ ಕೂಡ ಬಹುತೇಕ ಇವತ್ತು ಚರ್ಚೆ ಆಗುತ್ತೆ. ನಮ್ಮ ಪ್ರಕಾರ ಈಗ ಕೇವಲ ಮೋದಿ ಮಾತ್ರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲ್ಲ, ಕೆಲವು ಪ್ರಮುಖ ನಾಯಕರು ಕೂಡ ಮಂತ್ರಿಗಳಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದು BJPಯಿಂದಲೂ ಕೂಡ ಕೆಲವರು ಮಾಡ್ತಾರೆ, ಮಿತ್ರ ಪಕ್ಷಗಳಿಂದಲೂ ಕೂಡ ಮಾಡ್ತಾರೆ, TDP, JDU, JDS ಎಲ್ಲ ಸೇರಿದಂತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಇದೆ. ಸಭೆಗಳನ್ನು ಮಾಡ್ತಾರೆ, ಮೀಟಿಂಗ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಮೀಟಿಂಗ್ನಲ್ಲಿ ಕೆಲವೆಲ್ಲ ಚರ್ಚೆಗಳು ನಡೆಯುತ್ತೆ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿದೇಶದಿಂದ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಒಟ್ಟಾರೆ ಇವತ್ತೊಂಥರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಪರೀತವಾದ ಬಿರುಸಿನ ಚಟುವಟಿಕೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮತ್ತು ಅಕ್ಷರಶಃ ದೆಹಲಿ ಇವತ್ತು 7 ಸುತ್ತಿನ ಕೋಟೆಯಂತೆ ಬದಲಾಗಿದೆ. ಯಾಕೆಂದರೆ ಆ ಪರಿಪಾಟಲಿನ ಒಂದು ರೀತಿ ಭದ್ರತೆಯನ್ನು ಅಲ್ಲಿ ಒದಗಿಸಿರ್ತಕ್ಕಂಥದ್ದು. ವಿದೇಶಿ ಗಣ್ಯರೆಲ್ಲರೂ ಕೂಡ ಬಂದಿರೋದ್ರಿಂದ ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನು ಕೂಡ ಕೊಡಬೇಕಾಗಿದೆ.